ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು. ಹಾಗೆ ಮುಂದೆ ದಯಾನಂದು ನಾವು ಎಲ್ಲ ಹೊರಟಿದ್ದು ಶೆಟ್ಟಿಹಳ್ಳಿ ಮಾರಮ್ಮಂಗೆ ಬಂದು ನಾವು ಹಾಗೆ ದೇವ್ರ ಸಾಮಾನು ತಗೊಂಡು ತಾಯಿ ದರ್ಶನ ಮಾಡೋಣ ಅಂತ ಹೊರಟ್ರಿ. ನಿನ್ನೆ ನಂಬಿ ಬಂದಿದ್ದೀರಿ ತಾಯಿ, ಒಳ್ಳೇದು ಮಾಡೋ ತಾಯಿ ಅಂತ ಕೇಳ್ಕೊತಾ ಹಾಗೆ ನಾವು ಮುಂದೆ ಹೊರಟ್ರಿ. ಹಾಗೆ ನಾವು ಬಂದಿದ್ದು ಮಧುಗಿರಿ ದಂಡಿನ ಮಾರಮ್ಮ ತಾಯಿ ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ತುಂಬ ಕ್ಯೂ ಇತ್ತು ಅಂತೇಳಿ ಸೈಡ್ ದೇವಸ್ಥಾನದಿಂದ ಬಂದು ನಾವು ನೆಕ್ಸ್ಟ್ ಹೊರಟಿದ್ದು ನಮ್ಮ ದೊಡ್ಡತ್ತೆ ಮನೆಗೆ. ಚಿಕನ್ ಹಾಗೂ ಮಟನ್ ಮಾಡಿದ್ರು ಅಂತ ನಾವು ಹೊರಟ್ರಿ. ನನ್ನ ತಂಗಿ ಐಸು, ನನ್ನ ಹೆಂಡತಿ ಸುಮತಿ ಹಾಗೂ ದಯಾನಂದ್ ನಾವು ಬರ್ತಾ ಇದ್ದಾರೆ ಯಲ್ಲಾಪುರದ ಕಡೆಗೆ. ಇವತ್ತು ಗಂಡು ಹೆಣ್ಣಿಗೆ ಔತಣದ ಊಟ ಇಟ್ಕೊಂಡಿದೀವಿ ಯಲ್ಲಾಪುರದಲ್ಲಿ. ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಎಲ್ಲ ನಮ್ಮ ಅತ್ತೆ, ನಮ್ಮ ಆಂಟಿ, ನಮ್ಮ ಚಿಕ್ಕತ್ತೆ ಎಲ್ಲರೂ ರೆಡಿ ಮಾಡ್ತಾವ್ರೆ. ನಮ್ಮ ಅತ್ತೆ ಮಕ್ಕಳು ಎಲ್ಲ. ಮೊದ್ಲು ಸುಮತಿ ಮಾತಾಡ್ತಾಳೆ, ನಮ್ಮ ಅಕ್ಕ. ನಮ್ಮ ಅತ್ತೆಯವ್ರು ಮಾತಾಡಿಲ್ಲ. ನಮ್ಮ ಅತ್ತೆಯವರು ಇವಾಗ ಹೊಸ್ದಾಗಿ ಬಂದಿದ್ದಾರೆ. ನಮ್ಮ ಅತ್ತೆಯವ್ರ ಹತ್ರ ಮಾತಾಡ್ಸೋಣ. ನಮ್ ಚಿಕ್ಕತ್ತೆಯವ್ರು ಮಾತಾಡ್ತಾರೆ ಇವಾಗ. ಎಲ್ಲತ್ತೆ ಏನ್ ಮಾಡ್ತಾ ಇದೀಯ ಅಂತ ಹೇಳತ್ತೆ. ನಾನಾ ಕುತ್ಕೊಂಡು ನೋಡ್ತಾ ಇದೀನಿ ಏನ್ ಮಾಡೋರ್ನ. ಈಗಷ್ಟೇ ಬಂದೆ, ಕುತ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀನಿ. ಟೈಮಿಂಗ್ಸ್ ಲೇಟ್ ಆಯ್ತು. ಲೇಟ್ ಆಯ್ತು. ಲೇಟ್ ಆಗಿ ಬಂದ್ವಿ. ಟೈಮ್ ಆಗೋಯ್ತು. ಊಟ ಮಾಡಕ್ಕೆ ಬಂದಿರೋದು. ಅದೇ ಊಟ ಟೈಮ್ ಆಗೋಯ್ತು, ಇನ್ನ ಬೇಸಿಲ್ಲ, ಮಾಡಿಲ್ಲ, ಮಾಡ್ತಾ ಇದಾರೆ. ಏನೇನ್ ಮಾಡ್ಬೇಕು ಅಂತ ಮಾಡ್ತಾ ಇದಾರೆ ಅಂತ ನೋಡ್ಬೇಕು ಈಗ ಅಷ್ಟೇ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಎಲ್ಲ ಏನ್ ರುಬ್ತಾ ಇದ್ದೆ ಹೇಳತ್ತೆ. ಮತ್ತೆ ಯಾಕೋ ನಾಚ್ಕಂತವ್ರೆ, ಒಂದ್ ಸ್ವಲ್ಪ ನಾಚ್ಕಂತವ್ರೆ. ಆಯ್ತು, ನಮ್ಮ ಅತ್ತೆ ಮಕ್ಕಳನ್ನ ಮಾತಾಡ್ಸೋಣ. ಮಾತಾಡ್ಸೋಣ ಎಲ್ಲ. ಮತ್ತೆ ಮಗಳು ವರ್ಷಿತಾ ಬಂದಾಳೆ, ಒಂದೆರಡು ಮಾತಾಡ್ತಾಳೆ. ಏನು ಗೈಸ್, ನಮ್ ಮಾಮಂಗ್ ಬೇಗ ಯಾರಾದ್ರೂ ಒಂದ್ ಹುಡುಗಿ ಹುಡುಕೊಡಿ. ಇದ ಮಾಮನ್ ಕಡೆ ತಡಿಯಕ್ ಆಗ್ತಿಲ್ಲ. ಏನ್ ಕಟ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೇಳು. ನಾನ್ ಬೆಂಗಳೂರಿಂದ ಬಂದಿದೀನಿ. ಇವತ್ತು ನಮ್ಮ ಅಮ್ಮವ್ರ ಮನೆಯಲ್ಲಿ ಫಂಕ್ಷನ್ ಐತೆ ಅಂತ. ಏನಂದೆ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಕ್ಸಾಮ್ ಚೆನ್ನಾಗ್ ಬರ್ದ? ಬರ್ದೆ. ಏನ್ ಅತ್ತೆಯರ್ ನೋಡ್ಕೊಂಡಾಗ ಬಂದ? ಅತ್ತೆಯರ್ ರಜಕ್ ಬಂದೆ. ರಜಕ್ ಬಂದ. ಇನ್ನೇನು ಊಟದ್ ಮಾಡ್ದ? ಗಂಡು ಹೆಣ್ಣಿಗೆ ಔತಣದ ಊಟ ಇಟ್ಕೊಂಡಿದೀವಿ. ಎಲ್ಲ ನಮ್ಮ ಅತ್ತೆಯವರು, ನಾವು, ನಮ್ಮ ಆಂಟಿಯರೆಲ್ಲ ಸೇರ್ಕೊಂಡಿದೀವಿ. ನಮ್ಮ ಅಮ್ಮ ಏನೇನ್ ಐಟಮ್ ಮಾಡ್ತಿದೀವಿ ಅಂತ ಹೇಳ್ತೀವಿ. ಇವಾಗ ಎಲ್ಲ ಒಟ್ಟಿಗೆ ಸೇರಿದೀವಿ ಕುಟುಂಬದವರು. ಇವಾಗ ಚಿಕನ್, ಮುದ್ದೆ, ಮಟನ್ ಮಾಡಿದೀವಿ. ಇಷ್ಟು ತಾಳ್ರಂಟಿ ಮೈಕು. ಮಾತಾಡ್ರಿ, ಹೆಂಗ ಅನ್ನಿಸ್ತೈತೆ? ಸೇರಿದೀವಿ ಎಲ್ಲ. ನಮ್ದು ಕೊರಟಗೆರೆಯಿಂದ ಯಲ್ಲಾಪುರಕ್ಕೆ ಬಂದಿದೀವಿ. ಹೊಸ ಹೆಣ್ಣು ಗಂಡು ಊಟಕ್ಕೆ ಕರ್ದವ್ರೆ. ಎಲ್ಲ ಫ್ಯಾಮಿಲಿ ಒಂದ್ತಾವಿದ್ದೀವಿ ಬಂದು. ಯಾರ ಮನೆ ಇದೆ ಯಲ್ಲಾಪುರದಾಗಿರೋದು? ನಮ್ ಬಾವ ಅವ್ರ ಮನೆಗ್ ಬಂದಿದೀವಿ. ನಮ್ಮ ಅಕ್ಕ ಬಾವ ಯಲ್ಲಾಪುರದಲ್ಲಿ ಮೇಲ್ಗಡೆ. ಇಲ್ಲಿ ಮಗಳನ್ನ ಸೊಸೆನೋ ಮಗನು ಕರ್ಕೊಂಡಿದೀವಿ ನಮ್ಮ ಅಣ್ಣವ್ರ ಮನೆಗೆ. ನಮ್ಮ ಅಣ್ಣವರು ಸ್ಪೆಷಲ್ ಮಾಡಿಬಿಟ್ಟಿದ್ದಾರೆ ಇವತ್ತು. ಫೋನ್ ಮಾಡಿದ್ರು ಬರ್ರಿ ಅಂತ ಬಂದಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿಗೆ ಅಡುಗೆ ಹಾಕೈತೆ, ಊಟ ಮಾಡ್ತೀವಿ.
ಇವ್ರ ಊಟ ಮಾಡಿ ಕೂತಿರೋರು ಇವತ್ತು ನೈಟ್ ಇಲ್ಲಿ ಆಲ್ಟ್ ಆಗ್ತಿ ಇವತ್ತು. ನಿಮ್ ಪಕ್ಕದಾಗ ಕೂತಿರೋರು ಯಾರು? ನನ್ನ ಮುದ್ದಿನ ಮಗಳು. ಯಾಕೆ ಜಾಸ್ತಿ ಮಾತಾಡಲ್ಲ ನಿಮ್ ಮುದ್ದಿನ ಮಗಳು? ಮುದ್ದಿನ ಮಗಳು ಗಂಟೆ ಬಂದ್ಬಿಟ್ಟವನೇ ಚಿಕನ್ ತಿನ್ನಕ್ಕೆ. ಏನ್ ಮಾಡೋದೀಗ? ಹೇಳ್ರಪ್ಪ ಹೇಳ್ರು. ಮಾತಾಡೋದಿ ಎಲ್ಲಿಗ್ ಬಂದಿದ್ಯಾ? ಯಲ್ಲಾಪುರ. ಎಲ್ಲಿಂದ ಬಂದೆ? ಬೆಂಗಳೂರಿಂದ. ಹೆಂಗ್ ಅನಿಸ್ತಾ ಎಲ್ಲ ಸೇರಿದೀರಾ? ಹಿಡ್ಕೊಳ್ಳೋದಿ ಮೈಕದು ಸೌಟ್ ಅಲ್ಲ. ನನ್ ಮಗಳ ಮನೆಗೆ ಅಳಿನ ಮನೆಗೆ ಬಂದಿದ್ದೀನಿ. ಹೆಂಗ್ ಅನಿಸ್ತಾ ಖುಷಿ ಅನಿಸ್ತಾಯ್ತಾ? ಖುಷಿ ಅನ್ನಿಸ್ತೈತೆ. ಎಷ್ಟ್ ದಿವಸ ಆದ್ಮೇಲೆ ಬಂದಿದ್ರ? ಅಪರೂಪಕ್ಕೆ ಬಂದಿದ್ದೀರಾ? ಎಷ್ಟು ದಿನ? ಅವಾಗ ನಾನು ಫಂಕ್ಷನ್ ಬಂದಿದ್ದೆ, ಇವಾಗ ಬಂದಿದ್ದೀನಿ. ಇನ್ನೇನು ಇವಾಗ ನಮ್ಮ ಮುದ್ಕಿಯವ್ರು ಮಾತಾಡ್ತಾರೆ. ಎಲ್ಲಾರು ಮೇಲೆ ಅಡಿಗೆ ಮಾಡ್ತಿದ್ದಾರೆ. ನಮ್ಮ ಮುದ್ಕಿಯವ್ರು ಮನೇಲಿ ಮೊಟ್ಟೆ ಬೇಯಿಸ್ತಿದ್ದಾರೆ. ಏನಾದ್ರು ಒಂದ್ ಸ್ವಲ್ಪ ಮಾತಾಡ್ತಾರೆ. ಇಷ್ಟ ದಿವ್ಸ ದೊಡ್ಡಮಲೈನ ಪಾಳ್ಯದಲ್ಲಿ ಅಡ್ಗೆ ಮಾಡಿ ವಿಡಿಯೋಗಳನ್ನ ಹಾಕ್ತಾ ಇದ್ವಿ. ಇವತ್ತು ಯಲ್ಲಾಪುರದಲ್ಲಿರೋ ಶಾರದತ್ತೆಯರ್ ಮನೆಗ್ ಬಂದಿದೀವಿ. ದೊಡ್ಡತ್ತೆಯರ್ ಮನೆಗೆ, ದೊಡ್ಡ ಮಾಮವ್ರ ಮನೆಗೆ. ಬನ್ನಿ ಗೈಸ್, ಮನೆ ನೋಡೋಣ. ವಿಡಿಯೋ ಮೇಲೆ ಮತ್ತೆ ಮಟನ್ ಸಾಂಬಾರ್ ರೆಡಿ ಆಗ್ತಿದೆ. ಇಲ್ಲಿ ಮೊಟ್ಟೆ ಬೇಯಿಸ್ತಾ ಎಲ್ಲ ವೇಟ್ ಮಾಡ್ತಾರೆ ಚಿಕನ್ ಮಟನ್ ಯಾವಾಗ ಅಂತ. ಮೊಟ್ಟೆ ಬೇಯ್ತಾ ಇದೆ. ಆದ್ಮೇಲೆ ಕಲ್ಯಾಣ ಅಂತೂ ಕಾಯ್ತಾ. ಏನ್ ಮಾತಾಡಿ? ಊಟ ಚೆನ್ನಾಗಿ ಇದು ಯಾರು ನನ್ನ ಮಗಳು ಸುಮತಿ, ನಮ್ಮ ಅಳಿಯ ಇವರು ಮಂಜುನಾಥ್ ಅವರು ಮಿಲಿಟರಿಯಿಂದ ಬಂದವರು. ಪಾಪ ರಜೆ ಹಾಕ್ಬಿಟ್ಟು ಒಂದು ವಾರ ಕರ್ತವ್ಯ ನಿಷ್ಠೆಯಿಂದ ಚೆನ್ನಾಗಿ ಮಾಡ್ತವ್ರೆ ಇವರು ಕೆಲಸಗಳಲ್ಲಿ. ನನ್ನ ಹೊಸ ಸೊಸೆ ಮಗ ಎಲ್ಲರೂ ಊಟ ಮಾಡ್ತಾವ್ರೆ. ಇನ್ನೇನಮ್ಮ ಅಡುಗೆ ಚೆನ್ನಾಗೈತೆ. ಅಡುಗೆ ಚೆನ್ನಾಗೈತೆ. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಮಂಜು ಕೊಡು. ಮಂಜು ಮಾತಾಡು. ಮಂಜು ಮಾತಾಡ. ಅಡಿಗೆ ಚೆನ್ನಾಗಿದೆ. ಚಿಕನ್ ಸಾಂಬಾರ್ ಮಾಡಿದ್ದಾರೆ, ಮಟನ್ ಸಾಂಬಾರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇದು ಏನಾಗ್ಬೇಕಪ್ಪ, ನಮ್ಮ ಆಂಟಿಯವ್ರ ಮನೆಗೆ ಬಂದಿದೀವಿ ಊಟಕ್ಕೆ. ಹೊಸ ಗಂಡು ಹೆಣ್ಣು ಬಂದಿದ್ದಾರೆ. ಅವ್ರ ಜೊತೆಗೆ ನಮ್ಮನ್ನು ಕರೆದಿದ್ದಾರೆ. ಎಲ್ಲಾರು ಫುಲ್ ಫ್ಯಾಮಿಲಿ ಸಮೇತ ಬಂದಿದೀವಿ. ಊಟ ಅಡ್ಗೆ ಮಾಡಿಸಿದ್ದಾರೆ. ಚೆನ್ನಾಗಿದೆ ಊಟ. ಅಷ್ಟೇ ಫ್ರೆಂಡ್ಸ್, ಅಷ್ಟೇ. ಹೊಸ ಗಂಡು ಹೆಣ್ಣನ್ನ ಊಟಕ್ಕೆ ಕರೆದಿದ್ರು. ಜೊತೆಲಿ ನಾವು ಬಂದಿದೀವಿ. ಊಟ ತುಂಬಾ ಚೆನ್ನಾಗಿದೆ. ಹೊಸ ಹೆಣ್ಣು ಗಂಡಿಗೆ ಇವತ್ತು ನಮ್ಮ ಮನೇಲಿ ಔತಣದ ಊಟ ಇಟ್ಕೊಂಡಿದ್ವಿ. ಹೊಸ ಹೆಣ್ಣು ಗಂಡು ಬಂದವ್ರೆ. ಮಟನ್ ಸಾಂಬಾರು, ಚಿಕನ್ ಸಾಂಬಾರ್ ಮಾಡಿದ್ದಾರೆ. ಚೆನ್ನಾಗಿದೆ ಅಡಿಗೆ. ನಮ್ ಚಿಕ್ಕಪ್ಪವ್ರು ಮಾತಾಡ್ತಾರೆ. ಹಲೋ. ಹೇಳ್ರಪ್ಪ ಹೇಳ್ರು. ಯಾರು ಎತ್ತ ಬಿಡ್ತಾರ? ಒಬ್ಬಳು ಬಂದ್ಬಿಟ್ಟವಳೆ, ನಮ್ ಚಿಟ್ಟಿಯರವಳು, ನಮ್ಮ ಬಾಮೈದನ ಮಗಳು. ತುಂಬಾ ಸಂತೋಷ. ಊಟಕ್ಕೆ ಬಂದವಳೆ. ಮಾತಾಡ್ತಿರೋ ನಮ್ಮ ಮತ್ತೆ ನಿನ್ನೆವರೆಗೂ ಮಾತಾಡ್ತಿದ್ರು. ಏನೋ ರಾತ್ರಿ ಅಡುಗೆ ಕೊಟ್ಬಿಟ್ಟ ನಮ್ಮ ಅಣ್ಣ. ಅದರಿಂದ ಮಾತಾಡ್ತಿದ್ವಿ ಇಷ್ಟ. ಇವತ್ತು ನಮ್ಮ ಅತ್ತೆಯವ್ರ ಮನೆಗೆ ಬಂದಿದೀವಿ. ಸ್ಪೆಷಲ್ ಐತೆ. ಚಿಕನ್ ಮಟನ್ ಎಲ್ಲ ಮಾಡೋ. ನೀವು ಸ್ವಲ್ಪ ತಿನ್ನಂಗಿದ್ರೆ ಬನ್ರಿ. ಹೌದಾ? ಊಟ ಇನ್ನ ಈಗ ಸ್ಟಾರ್ಟ್ ಮಾಡಿದೀವಿ. ಆಮೇಲೆಲ್ಲ ಮುಗಿದ್ಮೇಲೆ ರುಚಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಗೋಸ್ಕರ ಎಗ್ ರೈಸ್ ಮಾಡಿದ್ದೆ. ಅವರು ನಾನ್ ವೆಜ್ ತಿನ್ನಲ್ಲ. ಅವ್ರ ಶ್ರೀಮತಿಗೋಸ್ಕರ ನಾನ್ ವೆಜ್
ಡೆಲಿವರಿ ಆಗೋವರೆಗೂ ನಾನ್ ವೆಜ್ ತಿನ್ನಲ್ಲ ಅಂತವ್ರೆ. ಅದಕ್ಕೆ ಅವ್ರಿಗೋಸ್ಕರ ನಾನು ಎಗ್ ರೈಸ್ ಮಾಡಿದ್ದೆ. ಹೆಂಗೈತೆ ಕೇಳೋಣ ಬನ್ನಿ. ಮಂಜಣ್ಣ ಹೊಟ್ಟೆ ತುಂಬ ಎಗ್ ರೈಸ್ ತಿಂದಿದ್ರಲ್ಲ, ಯಾಕೆ ಅಷ್ಟೊಂದು ಫೀಲು? ಎಗ್ ರೈಸ್ ತುಂಬಾ ಚೆನ್ನಾಗಿತ್ತು. ಎಗ್ ರೈಸ್ ತಿಂದು ಹೊಟ್ಟೆ ತುಂಬಾ ತಿಂದಿದ್ದೀನಿ. ನಿದ್ದೆ ಬರ್ತಾ ಇನ್ನೇನು ಒಂದೆರಡು ರೌಂಡ್ ನಿದ್ದೆ ಮಾಡ್ಬೇಕಷ್ಟೇನೆ. ಎಗ್ ರೈಸು ತುಂಬಾ ಚೆನ್ನಾಗಿತ್ತು, ಖಾರವಾಗಿ ತುಂಬಾ ಚೆನ್ನಾಗಿತ್ತು. ಎಗ್ ರೈಸ್ ತುಂಬಾ ಚೆನ್ನಾಗಿತ್ತು, ಎರಡು ಮಾತಿಲ್ಲ ಅದ್ರ ಬಗ್ಗೆ. ಎಗ್ ರೈಸ್ ತುಂಬಾ ಚೆನ್ನಾಗಿತ್ತು. ಚಿಕನ್ ಮಟನ್ ತಿಂದಷ್ಟೇ ಸಂತೋಷ ಆಯ್ತು.